ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. 12 ರಾಶಿಯ ಫಲಾಫಲವನ್ನ ನಾವು ತಿಳಿದುಕೊಳ್ತಾ ಇದ್ವಿ. ಶಾಸ್ತ್ರಿಗಳೇ, ಮೊದಲ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಕೊನೆಯ ಉಳಿದಿರುವಂತಹ ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ಭಾಗ್ಯದ ದಿನ ಈ ದಿವಸ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದೈವ ಸಹಾಯದಿಂದ ಚೆನ್ನಾಗಿದೆ. ವೃತ್ತಿಯಲ್ಲಿ ನೋಡಿ ತೊಡಕಿಲ್ಲ. ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳು, ಮತ್ತೊಂದು ಚಟುವಟಿಕೆ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯ ಈ ದಿವಸ ಅಷ್ಟು ಸಾಮರಸ್ಯ ಇರೋದಿಲ್ಲ. ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ, ವ್ಯಾಪಾರ ವಹಿವಾಟು ಇವುಗಳಲ್ಲೆಲ್ಲ ಸ್ವಲ್ಪ ತೊಡಕು, ಮೋಸ, ಮನಸ್ಸಿಗೆ ಬೇಸರ ಇಂಥದ್ದೇ ಇದೆ. ಇದಕ್ಕೆ ನೋಡಿ, ಅಲ್ಲಿ ಗುರು ಸಹಿತವಾಗಿರ್ತಕ್ಕಂಥ ಮಾಂದಿ. ಈ ಕಾರಣದಿಂದ ಗುರು ಪ್ರಾರ್ಥನೆ, ಗುರು ಚರಿತ್ರೆ ಓದ್ತಕ್ಕಂಥದ್ದು, ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಶತ್ರು ವಿರೋಧಿಗಳ ಒಂದು ಕಾಟ ಮತ್ತು ಸ್ತ್ರೀಯರಿಗೆ ನಷ್ಟ, ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಘಟನೆ ನಡೆಯುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಸ್ವಲ್ಪ ಅನಾನುಕೂಲ ಇದೆ. ಆದರೆ ಧೈರ್ಯ ಇದೆ. ಹಳೆಯ ಮಿತ್ರರ ಸಹಾಯ, ಬಂಧುಗಳ ಸಹಾಯ ಅದು ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ವೃತ್ತಿ ಕ್ಷೇತ್ರದಲ್ಲಿರೋರಿಗೆ ತುಂಬ ಅನುಕೂಲಕರವಾಗಿದೆ. ಈ ದಿವಸ ಸ್ವಲ್ಪ ಬೌದ್ಧಿಕ ಶೂನ್ಯತೆ, ಬುದ್ಧಿ ವೀಕ್ ಆಗಿಬಿಡುತ್ತೆ ಈ ದಿವಸ. ಹೀಗಾಗಿ ಬುದ್ಧಿಬಲಕ್ಕಾಗಿ ನೀವು ಗುರುವಿನ ಪ್ರಾರ್ಥನೆ, ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಅತಿಯಾದ ಕೆಲಸ, ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧ ಬರುತ್ತೆ. ಜೊತೆಗೆ ಪ್ರಯಾಣದಲ್ಲಿ ತೊಡಕುಂಟಾಗುತ್ತೆ. ಜೊತೆಗೆ ಈ ದಿವಸ ಬಂಧು ಮಿತ್ರರಲ್ಲಿ ಕಲಹ ಬರುತ್ತೆ. ಸ್ವಲ್ಪ ತೊಡಕಿದೆ ಈ ದಿವಸ. ನೀವು ಶಾಂತವಾಗಿರಬೇಕು. ಯಾದೇ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ತುಂಬ ಚೆನ್ನಾಗಿದೆ. ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಸ್ತ್ರೀಯರಿಗೆ, ಯಾಕಂದರೆ ಪಂಚಮದ ಚಂದ್ರ ಮಹಾಬುದ್ಧಿಶಕ್ತಿಯನ್ನು ತಂದು ಕೊಡ್ತಾನೆ. ಆಡಳಿತಾತ್ಮಕವಾಗಿರ್ತಕ್ಕಂಥವರು ಅಥವಾ ಇನ್ನೇನು ಅಡ್ಮಿನಿಸ್ಟ್ರೇಷನ್, KS, IAS ಇಂಥ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅಂಥ ಕ್ಷೇತ್ರದಲ್ಲಿರೋರಿಗೆಲ್ಲ ಸ್ವಲ್ಪ ಭಯದ ವಾತಾವರಣ ಇದೆ. ಈ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಮೀನರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ. ಸಿಹಿ ಪದಾರ್ಥ ಸೇವನೆಯೇ ನಿಮಗೆ ಮುಳುವಾಗಿಬಿಡುತ್ತೆ. ಜೊತೆಗೆ ದಿವಸ ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ. ಇವೆರಡು ವಿಚಾರ ಬಿಟ್ಟರೆ ಉಳಿದ ಹಾಗೆ ಬಂಧುಗಳ ಸಹಕಾರ ಚೆನ್ನಾಗಿದೆ. ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ಈ ದಿವಸ ಅನುಕೂಲಕರವಾಗಿರ್ತದೆ. ಯಾವುದೇ ಕಿರಿಕಿರಿ ಇರೋದಿಲ್ಲ. ಇನ್ನು ವೃತ್ತಿಯಲ್ಲೂ ಕೂಡ ಬಲ ಇದೆ, ಅನುಕೂಲ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಸರಸ್ವತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಬಂಧ ವಿಮೋಚಕಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಯಾವುದೋ ಒಂದು ಒತ್ತಡದಲ್ಲಿದ್ದೀರಾ ಅಂದರೆ ಅದರಿಂದ ಹೊರಗೆ ಬರ್ತೀರಾ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಷಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.